ಪ್ರಣೀಕಾ, ಪುಣ್ಯ ಏನ್ ಮಾಡಿದ್ಲು ಅಂತ ಅವಳ ಮೇಲೆ ಕೈ ಮಾಡ್ತಾ ಇದೀಯಾ? ಪ್ರೀತಿಸ್ದು ನೀನ್ ದೂರ ಆದೆ, ಹೆತ್ತ ತಾಯಿ ಕೂಡ ದೂರ ಆದ್ಲು. ಈಗ ಅನಾಥೆ ಆಗೋದೆ. ನನ್ಗೀಗ ಬದುಕ್ಬೇಕು ಅನ್ನೋ ಆಸೆನೇ ಇಲ್ಲ. ಇವಳು ಕಾಲಿಟ್ಟಿದ್ದ ಗಳಿಗೆಲಿ ಕುಟುಂಬನೇ ನಾಶ ಆಗೋಯ್ತು. ಯಾಕಮ್ಮ ಹಾಗೆ ಮಾತಾಡ್ತಿದ್ಯಾ? ನಿಜ ಹೇಳಿದ್ರೆ ನೋವಾಗೋ ತರಾನೇ ಇರುತ್ತೆ ಅತ್ತೆ. ಆ ನಾಗಗಳಿಗೆ ಪೂಜೆ ಮಾಡೋದು, ಆ ನಾಗಗಳ ಜೊತೆ ಸಂಬಂಧ ಇರೋದು ಈ ಪುಣ್ಯಂಗ್ ಬಿಟ್ಟು ಇನ್ಯಾರಿಗಿದೆ? ನಾಗಮ್ಮನ್ನ ನನ್ ಪೂಜೆ ಮಾಡೋ ಮಾತ್ರಕ್ಕೆ ಭದ್ರಮ್ಮನ್ ಸಾವು ನಂಗೂ ಸಂಬಂಧ ಏನಿದೆ? ಹೌದು ಪರ್ಣಿಕಾ, ನೀನು ಪುಣ್ಯನ ತಪ್ಪು ತಿಳ್ಕೊತಾ ಇದೀಯಾ. ದಯವಿಟ್ಟು ನೀವು ಅವಳ ಪರ ವಹಿಸ್ಕೊಂಡ್ ಬರ್ಬೇಡಿ ಅತ್ತೆ. ನಮ್ ಕುಟುಂಬ ನಾಶ ಆಗೋದಕ್ಕೆ ಇಲ್ಲೋಡಿ ಇವಳೇ ಕಾರಣ. ನಮ್ಮಮ್ಮ ಸಾಯೋದಕ್ಕೆ ಕಾರಣ ಕೂಡ ಇವಳೇ. ಪರ್ಣಿಕಾ, ಭದ್ರಮ್ಮ ನನ್ನ 9 ತಿಂಗಳು ಹೊರದೇ ಇದ್ರು, ಹೊಟ್ಟೆಲಿದ್ದು ನಾನು ಅವ್ರಿಗೆ ಹುಟ್ಟಿದೇ ಇದ್ರು ಕೂಡ ನನ್ನನ್ನ ಅವ್ರ ದೊಡ್ಡ ಮಗಳಾಗಿ ದತ್ತು ತಗೊಂಡಿದ್ದ ದಿನದಿಂದನೂ ಹೆತ್ತ ತಾಯಿ ತರನೇ ನೋಡಿದ್ದೀನಿ. ಕನ್ಸಲ್ಲೂ ಕೂಡ ಆ ತಾಯಿಗೆ ನಾನು ನೋವು ಮಾಡೋ ಯೋಚನೆನೂ ಮಾಡಲ್ಲ. ಇದು ನಿಜ ಪರ್ಣಿಕಾ. ನಿನ್ನ ಮಾತನ್ನ ನಂಬೋದಕ್ಕೆ ನನ್ ಭಾವ ಅತ್ತೆ ತರ ನನ್ನ ಅಮಾಯಕ್ಕೆ ಅಲ್ಲ. ಮಾವಯ್ಯ, ನನ್ಗೊಂದ್ ಮಾತು ಕೊಡ್ತೀರಾ? ಏನಮ್ಮ ಅದು? ನಮ್ಮಮ್ಮನ್ ಸಾವಿಗೆ ಕಾರಣ ಆದವ್ರನ್ನ ಸುಮ್ಮನೆ ಬಿಡಬಾರ್ದು ಮಾವಯ್ಯ. ಅವ್ರ ಸಾವನ್ನ ನನ್ ಕಣ್ಣಾರೆ ನೋಡ್ಬೇಕು. ಮಾತು ಕೊಡಿ ಮಾವಯ್ಯ. ಪರ್ಣಿಕಾ, ನಮ್ಮ ವಂಶದಲ್ಲಿ ಎಲ್ಲರೂ ನಾಗಗಳ ಕಾಟಕ್ಕೆ ಬಲಿಯಾದ್ರು. ಈಗ ನನ್ನ ತಂಗಿನೂ ಕೂಡ ಅದೇ ನಾಗಗಳು ಸಾಯಿಸ್ಬಿಟ್ಟು ಭದ್ರ ಸಾವಿಗೆ ಕಾರಣ ಆಗಿರೋ ಯಾರಾದ್ರೂ, ಅದು ಎಷ್ಟೇ ಶಕ್ತಿವಂತ ನಾಗ ಆದ್ರೂ ಸುಮ್ಮನೆ ಬಿಡಲ್ಲ. ನಿನ್ ಕೈಯಿಂದನೇ ಪ್ರಾಣ ಹೋಗೋ ಹಾಗೆ ಮಾಡ್ತೀನಿ.